ಹಂಸಗೆ ಎದುರಾಯಿತು ಸಂಕಷ್ಟ. ಹಂಸ ಮಾಡಿದ ತಪ್ಪಿನಿಂದ ಹಂಸ ಇದೀಗ ನೋವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿದೆ. ಹಂಸ ವಿರುದ್ಧ ದೂರನ್ನು ನೀಡಲಾಗಿದೆ. ಹಂಸ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಇದೀಗ ಹಂಸ ಕೆರಿಯರ್ ಎಂಡ್ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇನ್ಮೇಲೆ ಯಾವುದೇ ಸೀರಿಯಲ್ಗಳಲ್ಲಿ ನಟಿಸೋ ಹಾಗಿಲ್ವಾ, ಯಾವುದೇ ಸಿನಿಮಾಗಳಲ್ಲಿ ನಟಿಸೋ ಹಾಗಿಲ್ವಾ, ತಮ್ಮ ಕೆರಿಯರ್ಗೆ ತಾವೇ ಫುಲ್ ಸ್ಟಾಪ್ ಇಟ್ಕೋಬಿಟ್ರಾ, ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಕಾರಣನೇ ಹಂಸ. ಹಂಸ ಮಾಡಿದಂಥ ಒಂದು ಎಡವಟ್ಟು, ಹಂಸ ಹೇಳಿದಂಥ ಒಂದು ಸುಳ್ಳು ಇವತ್ತು ಹಂಸ ಜೇಡರ ಬಲೆಯಲ್ಲಿ ಸಿಲುಕುವಂತೆ ಮಾಡಿದೆ. ಬಿಗ್ ಬಾಸ್ಗೆ ಹೋಗಬೇಕು ಅನ್ನುವ ಅತಿಯಾದ ಆಸೆಗೆ ಈ ಥರ ಮಾಡಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಎಳ್ಕೊಬಿಟ್ಟಿದ್ದಾರೆ. ಹಾಗಿದ್ರೆ ಹಂಸ ವಿರುದ್ಧ ಬಂದಂಥ ದೂರೇನು, ಹಂಸ ಮಾಡಿದ ತಪ್ಪೇನು, ಹೇಳಿದ ಆ ಒಂದು ಸುಳ್ಳು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರಿದೆ, ವೃತ್ತಿ ಜೀವನದಲ್ಲಿ ಹಂಸ ಈಗ ಎದುರಿಸಬೇಕಾದ ಅತಿ ದೊಡ್ಡ ಸವಾಲು ಏನು ಅನ್ನೋದನ್ನೇ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಟಿ ಹಂಸ ಈ ಹಿಂದೆಯಿಂದಲೂ ಕೂಡ ಕನ್ನಡ ಕಿರುತೆರೆಯಲ್ಲಿ ಅನೇಕ ಸೀರಿಯಲ್ಗಳನ್ನು ಮಾಡ್ಕೊಂಡು ಬಂದವರು ಮತ್ತು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡವರು. ಒಬ್ಬ ಹಿರಿಯ ಕಲಾವಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತನಗೆ ಸಿಕ್ಕಂಥ ಎಲ್ಲ ಅವಕಾಶಗಳನ್ನು ಅದ್ಭುತವಾಗಿ ನಿಭಾಯಿಸಿದವರು. ಯಾವುದೇ ಪಾತ್ರಗಳನ್ನು ಕೊಟ್ಟರೂ ಕೂಡ ಅದನ್ನು ಒಪ್ಪಿಕೊಂಡು ಮಾಡಿದವರು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ತಂಗಿಯ ಪಾತ್ರವನ್ನು, ಕೆಲವೊಮ್ಮೆ ಪ್ರೇಯಸಿಯ ಪಾತ್ರವನ್ನು ಮತ್ತು ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸಿದವರು. ಹಿರಿತೆರೆಯಿಂದ ಕಿರುತೆರೆಗೂ ಬಂದಾಗ್ಲೂ ಕೂಡ ಹಂಸ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ವು. ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ನಟಿಸಿದ್ದು ಕೂಡ ಇದೆ. ಇದೇ ಹಂಸ ಇವತ್ತು ಮಾಡಿದಂಥ ಒಂದು ಮಿಸ್ಟೇಕಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ತಪ್ಪಿತಸ್ಥ ಜಾಗದಲ್ಲಿ ನಿಂತಿದ್ದಾರೆ. ಹಂಸ ಯಾಕೆ ಹೀಗೆ ಮಾಡಿದ್ರು ಅನ್ನೋದು ಹಂಸಗೆ ಮಾತ್ರ ಗೊತ್ತಿರತ್ತೆ. ಆದರೆ ಇವತ್ತು ಹಂಸ ವಿರುದ್ಧ ಕಂಪ್ಲೇಂಟ್ ಆಗಿರೋದು ನೋಡಿ ಅನೇಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಕೈಯಾರೆ ತಮ್ಮ ಕೆರಿಯರನ್ನು ಹಾಳು ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಆಗಿದ್ದು ಬಿಗ್ ಬಾಸಿಂದ. ಹೌದು, ಹಂಸ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ರು. ಇಲ್ಲಿ ಅದ್ಭುತವಾದಂಥ ಪಾತ್ರವನ್ನೇ ಕೊಡಲಾಗಿತ್ತು. ಓಮಶ್ರೀಗೆ ಠಕ್ಕರ್ ಕೊಡುವಂಥ ಪಾತ್ರ. ಓಮಶ್ರೀ ಅವರ ಸೌತಿಯ ಪಾತ್ರವನ್ನು ಹಂಸ ಅವರು ಮಾಡ್ತಾ ಇದ್ರು. ಈ ಸೀರಿಯಲ್ ಕೂಡ ಟಾಪ್ 1 ಸ್ಥಾನದಲ್ಲೇ ಇತ್ತು. TRPಯಲ್ಲಿ ಅಗ್ರ ಸ್ಥಾನವನ್ನೇ ಪುಟ್ಟಕ್ಕನ ಮಕ್ಕಳು ಪಡ್ಕೊಂಡಿತ್ತು. ಪುಟ್ಟಕ್ಕನ ಮಕ್ಕಳಿನಲ್ಲಿ ಅದ್ಭುತವಾದಂಥ ಕ್ಯಾರೆಕ್ಟರನ್ನು ಹಂಸ ಮಾಡ್ತಾ ಇದ್ರು. ಆದರೂ ಕೂಡ ಒಂದು ಎಡವಟ್ಟು ಮಾಡ್ತಾರೆ. ಇದು ಹಂಸ ಕೆರಿಯರ್ನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಪುಟ್ಟಕ್ಕನ ಮಕ್ಕಳು ಇನ್ನಲ್ಲಿ ಒಳ್ಳೆ ಪಾತ್ರವನ್ನು ಮಾಡ್ತಾ ಇದ್ದಂಥ ಹಂಸಗೆ ಈ ಸಂದರ್ಭದಲ್ಲಿಯೇ ಕಲರ್ಸ್ ಕನ್ನಡದಿಂದ ಬಿಗ್ ಬಾಸ್ಗೆ ಬನ್ನಿ ಅನ್ನುವಂಥ ಆಫರ್ ಬರುತ್ತೆ. ಬಿಗ್ ಬಾಸ್ ಹೇಳಿ ಕೇಳಿ ಅತಿ ದೊಡ್ಡ ರಿಯಾಲಿಟಿ ಶೋ, ಅದಲ್ಲದೆ ಕಿಚ್ಚ ಸುದೀಪ್ ಅವರು ನಡೆಸಿಕೊಡ್ತಾರೆ. ಇನ್ನು ಬಿಗ್ ಬಾಸ್ ಬಗ್ಗೆ ಇರುವಂಥ ಒಂದು ನಂಬಿಕೆ, ಬಿಗ್ ಬಾಸ್ಗೆ ಹೋದವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಅದಾದಮೇಲೆ ಹಲವು ಪ್ರಾಜೆಕ್ಟ್ಗಳು ಅವರ ಕೈ ಸೇರುತ್ತೆ. ಯಾವುದೋ ಒಂದು ಸೀರಿಯಲನ್ನು ಎಷ್ಟೋ ವರ್ಷಗಳ ಕಾಲ ಮಾಡ್ಕೊಳ್ಳೋದು ಒಂದೇ, 3 ತಿಂಗಳು ಬಿಗ್ ಬಾಸ್ನಲ್ಲಿ ಕಾಣೋದು ಕೂಡ ಒಂದೇ. ಒಳ್ಳೆ ಪೇಮೆಂಟ್ ಬರುತ್ತೆ, ಜೊತೆಗೆ ಜನ ಅವರನ್ನು ಗುರುತಿಸ್ತಾರೆ. ಹೋದಲ್ಲಿ ಬಂದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಅಂತ ಸೆಲ್ಫಿಯನ್ನು ತೆಕ್ಕೊಳ್ತಾರೆ, ಜನ ಮುಗಿ ಬೀಳ್ತಾರೆ. ಒಂದು ಸೆಲೆಬ್ರಿಟಿ ಫೀಲ್ ಅನ್ನೋದು ಬಂದೇ ಬರುತ್ತೆ. ಈ ಒಂದು ವೈಬಿಗೋಸ್ಕರನೇ ಕಲಾವಿದರು ತುದಿಗಾಲ್ನಲ್ಲಿ ನಿಂತಿರ್ತಾರೆ. ಹೋಗಿ ಹೆಸರು ಹಾಳು ಮಾಡ್ಕೊಂಡವರು ಇದೆ, ಅವಕಾಶ ವಂಚಿತ ಮಾಡ್ಕೊಂಡವರು ಕೂಡ ಇದ್ದಾರೆ. ಆದರೆ ಎಲ್ರಿಗೂ ಒಂದು ನಂಬಿಕೆ, ಹೋಗಿ ಬಂದಮೇಲೆ ನಮ್ಮ ಹೆಸರು ಚೇಂಜ್ ಆಗುತ್ತೇನೋ, ನಮಗೂ ಅವಕಾಶಗಳ ಸುರಿಮಳೆಗೆ ಬರುತ್ತೇನೋ, ನಮಗೂ ಇದೇ ಥರ ಒಂದು ಒಳ್ಳೆ ಫ್ಯಾನ್ ಪೇಜಸ್ಗಳು ಹುಟ್ಕೊಳ್ಳುತ್ತೇನೋ, ಫ್ಯಾನ್ಸ್ಗಳು ಹುಟ್ಕೊಳ್ತಾರೇನೋ, ಫ್ಯಾನ್ಸ್ ಕ್ರೇಜ್ ಹೆಚ್ಚಾಗುತ್ತೇನೋ ಅಂತ. ಎಷ್ಟೋ ವರ್ಷಗಳಿಂದ ಕಿರುತೆರೆಯಲ್ಲಿ ಹಿರಿತೆರೆಯಲ್ಲಿ ನಟಿಸ್ತಿದ್ದಂಥ ಹಂಸಗೆ ಎಲ್ಲಿ ಹೋದರೂ ಇವರೇ ಹಂಸ ಅಂತ ಓಡ್ ಬರೋರು ಅಥವಾ ಗುರುತಿಸುವವರ ಸಂಖ್ಯೆ ಕಮ್ಮಿ ಇತ್ತು. ಇದನ್ನೆಲ್ಲ ನೋಡಿದಂಥ ಹಂಸಗೆ ನಾವು ಎಷ್ಟೇ ದುಡಿದ್ರೂ ಎಷ್ಟೇ ಕೆಲಸ ಮಾಡಿದ್ರೂ ಒಂದೇ ಅಂತ ಕಾಣಿಸುತ್ತೆ ಅಂತ ಯೋಚಿಸಿ ಬಿಗ್ ಬಾಸಿಗೆ ಹೋಗಿದ್ದಾರೆ. ಈಗ ಹಂಸ ಬಯಕೆ ಪಟ್ಟಂತೆ ಹಂಸ ಮನೆಯಿಂದ ಹೊರಗಡೆ ಬಂದರೆ ಅವರನ್ನು ನೋಡೋದಕ್ಕೆ ಮಾತಾಡ್ಸೋದಕ್ಕೆ ಜನ ಬರ್ತಾರೆ. ನೀವು ಬಿಗ್ ಬಾಸ್ನ ಸ್ಪರ್ಧಿ ಅಲ್ವಾ, ಜಗದೀಶ್ ಅವ್ರ ಜೊತೆಗೆ ನೀವು ಇದ್ರಿ ಅಲ್ವಾ ಅಂತ ಮಾತಾಡೋಕೆ ಬರ್ತಾರೆ. ಇದನ್ನೇ ಹಂಸ ಬಯಸಿದ್ದು ಕೂಡ. ಆದರೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಹಂಸ ಒಂದು ಮೋಸ ಮಾಡಿಬಿಟ್ಟಿದ್ದಾರೆ, ಒಂದು ಸುಳ್ಳು ಹೇಳಿಬಿಟ್ಟಿದ್ದಾರೆ. ಆ ಸುಳ್ಳೇ ಈಗ ಅವರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಹೌದು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಂಥ ಹಂಸಗೆ ಬಿಗ್ ಬಾಸ್ನ ಆಫರ್ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನಾ ರೀತಿಯಾದಂಥ ಪ್ರಶ್ನೆ ಎದುರಾಗಿದೆ. ಸೀರಿಯಲನ್ನು ಬಿಟ್ಬಿಟ್ಟು ಬಿಗ್ ಬಾಸಿಗೆ ಹೋಗ್ಲಾ, ಅಥವಾ ಸೀರಿಯಲಲ್ಲೇ ಇದ್ಕೊಂಡೇ ಬಿಗ್ ಬಾಸಿಗೆ ಹೋಗ್ಲಾ, ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ಸೇರಿಸ್ಕೊತಾರ, ಒಂದೇ ವಾರಕ್ಕೆ ವಾಪಸ್ ಬಂದರೆ ಏನು ಮಾಡೋದು, ತುಂಬ ದಿನಗಳ ಕಾಲ ಇದ್ರೆ ಏನು ಮಾಡೋದು, ಹೋಗ್ಲಾ ಬೇಡವಾ,
ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಪರ್ಮಿಷನ್ ಅನ್ನ ಕೇಳಿದ್ರೆ ಆರೂರು ಜಗದೀಶ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಿರ್ದೇಶಕರು ಒಪ್ಕೊಳ್ಳಲ್ವಾ? ಅವಕಾಶವನ್ನ ಕೈ ಚೆಲ್ಲಿದ್ರೆ ಮುಂದೆ ಇನ್ಯಾವಾಗ ಅವಕಾಶ ಸಿಗುತ್ತೋ ಸಿಗಲ್ವಾ? ಒಂದು ಚಾನ್ಸ್ ನೋಡೇ ಬಿಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಎಡವಟ್ ಮಾಡ್ಬಿಟ್ಟಿದ್ದಾರೆ. ಹೋಗುವಾಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಿರ್ದೇಶಕ ಆರೂರು ಜಗದೀಶ್ ಅವರಿಗೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ಒಂದು ಪ್ರಾಜೆಕ್ಟ್ ಇದೆ, 45 ದಿನಗಳ ಕಾಲ ಶೂಟಿಂಗ್ ಇದೆ, ನಾನು ವಿದೇಶಕ್ಕೆ ಹೋಗಲೇಬೇಕು, ಆ ಸಿನಿಮಾ ಪ್ರಾಜೆಕ್ಟಲ್ಲಿ ಅಭಿನಯಿಸಲೇಬೇಕು ಅಂತ ನಿರ್ದೇಶಕರಿಗೆ ಕೇಳ್ಬಿಟ್ಟಿದ್ದಾರೆ. ನಿರ್ದೇಶಕರಿಗೆ ಆಗಲೇ ಕನ್ಫ್ಯೂಷನ್ಸು ಆಗಿದೆ. ಒಬ್ಬ ಪೋಷಕ ನಟಿಗೆ 45 ದಿನಗಳ ಕಾಲ ವಿದೇಶದಲ್ಲಿ ಶೂಟ್ ಮಾಡುವಂಥ ಸಿನಿಮಾ ಯಾವುದಪ್ಪ ಅಂತ. ಆದರೂ ಓಕೆ ಅಂದ್ಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಬಿಗ್ ಬಾಸ್ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಆರೂರು ಜಗದೀಶ್ಗೆ ಸಿಟ್ಟು ತರಿಸಿದೆ. ಒಬ್ಬ ಕಲಾವಿದೆಗೆ ನೈತಿಕತೆ ಅನ್ನೋದು ಇರಬೇಕು. ಹೋಗೋದು ಹೋಗಲಿ, ಪುಟ್ಟಕ್ಕನ ಮಕ್ಕಳು ಕೂಡ ಬಿಗ್ ಬಾಸ್ ಅಂತೆ ಅತಿ ದೊಡ್ಡ ಧಾರಾವಾಹಿ. ಇಲ್ಲಿ ನ್ಯಾಯ ಒದಗಿಸ್ಬೇಕು, ಒಂದು ಸತ್ಯ ಹೇಳಿ ಹೋಗಬೇಕಾಗಿತ್ತು. ನಾನು ಈ ಥರ ಬೇರೆ ಆಪರ್ಚುನಿಟಿ ಸಿಕ್ಕಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದು ಎಷ್ಟು ಮಟ್ಟಿಗೆ ಸರಿ? ಎಲ್ಲಿ ಹೋಗ್ತಾರೆ? ಇವತ್ತಲ್ಲ ನಾಳೆ ಕಲಾವಿದರುಗಳು ಎದುರು ಬದುರು ಆಗ್ತಾ ಇರಬೇಕು, ಆಗ ಮಾತಾಡೋದಕ್ಕೆ ಮುಖ ಇರಬೇಕು. ಇವರಿಗಿಂತ ಹಿರಿಯರು ಉಮಶ್ರೀ ಅನೇಕ ಸಿನಿಮಾಗಳನ್ನು ಮಾಡ್ತಾ ಇರ್ತಾರೆ, ರಾಜಕೀಯದಲ್ಲೂ ಕೂಡ ಇದ್ದಾರೆ. ಹಾಗಂತ ಒಂದು ದಿನಕ್ಕೂ ಕೂಡ ಸೀರಿಯಲ್ ಶೂಟಿಂಗಿಗೆ ಬರಲ್ಲ ಅಂತ ಹೇಳ್ದವ್ರಲ್ಲ, ಅಥವಾ ಮೋಸ ಮಾಡಿದವರಲ್ಲ, ಅಥವಾ ಸುಳ್ಳು ಹೇಳ್ದವ್ರಲ್ಲ. ಇಂಥವ್ರನ್ನೆಲ್ಲ ನೋಡಿದಾಗ ಬೇಸರ ಆಗತ್ತೆ. ಕಲಾವಿದರು ಅಂತ ಅನ್ನಿಸ್ಕೊಂಡವರು ನೈತಿಕತೆ ಇಟ್ಕೋಬೇಕು. ಈ ಕಾರಣಕ್ಕಾಗಿಯೇ ನಾನು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ದೂರು ಕೊಟ್ಟಿದ್ದೇವೆ. ಹಂಸ ಇನ್ಮೇಲೆ ಯಾವುದೇ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಬಾರ್ದು, ಈ ಥರ ಮೋಸ ಮಾಡೋದು ತಪ್ಪು, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇವರ ಮೇಲೆ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆರೂರು ಜಗದೀಶ್ ಇದೀಗ ಹಂಸ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು.